ಏನೋ ಗೂಳು ನುಗ್ದಂಗ್ ಬಂದಿಲ್ಲ, ಏನಾಯ್ತು? ಆ ಹೊಸ ಎಸ್ ನಮ್ ಕತೆ ಎಲ್ಲ ಮುಗಿಸ್ಬಿಟ್ಟ ಸಾಹೇಬ್ರ. ಏನಾಯ್ತು? ಸರಿ ಬೊಗಳೋ. ಇವತ್ ಸಾಯಂಕಾಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸತ್ಯನಾಶ ಮಾಡಿಬಿಟ್ಟ ಸಾಹೇಬ್ರ. ಪೊಲೀಸರು ಬಂದೂಕು ಲಾಠಿ ತಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ಫೈಟ್ ಮಾಡಿದ್ವಿ, ಆದ್ರೆ ಪೀಟರ್ ಸತ್ತು ಹೋದ. ಗಂಗಪ್ಪನ್ನ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿ ತಗೊಂಡೋಗಿದ್ದಾರೆ. ನಡಿ. ತಗೊಳ್ಳೋ ದ್ರಾಕ್ಷಿ ಬೇಡ ಅಂತಿಲ್ಲ. ಅಯ್ಯೋ ಅಳ್ಬೇಡ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಬನ್ನಿ. ಥ್ಯಾಂಕ್ ಯು. ಏನ್ ವಿಷಯ? ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ಒಂದ್ ಮಾತು ಹೇಳ್ತೀನಿ. ಹೇಳಿದ್ನಲ್ಲ. ಅಲ್ಲ, ಇದೇನಿದು? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಯಾತಕ್ಕೋಸ್ಕರ? ಇದು ಕಳ್ಬಟ್ಟಿ ಪ್ರಕರಣ ಏನಿದೆಯಲ್ಲ, ಅದನ್ನ ಮುಚ್ಚೋಕ್ಕೋಸ್ಕರ. ನಿಮ್ಮ ಹೊಸ ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರಿಗೆ ಅನೇಕ ವಿಷಯಗಳು ಗೊತ್ತಿಲ್ಲ. ಹುಚ್ಚು ಹುಮ್ಮಸ್ಸು, ಹುಚ್ಚು ಧೈರ್ಯ ಅಷ್ಟೇ. ಈಗಿನ ಜನ ಏನು, ಸಮಾಜ ಏನು, ಏನ್ ನಡೀತಾ ಇದೆ ಅನ್ನೋ ಅರಿವು ಅವ್ರಿಗಿಲ್ಲ. ಅಲ್ಲ, ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಇದನ್ನ ಇಟ್ಕೊಳ್ಳಿ. ಕಳ್ಬಟ್ಟಿ ಪ್ರಕರಣನ ಮುಚ್ಚಿಬಿಡಿ. ಲಾಕಪ್ ಇಲ್ಲಿರೋ ವ್ಯಕ್ತಿಗಳನ್ನ ಬಿಟ್ಬಿಡಿ. ಈ ದುಡ್ಡನ್ನ ಒಳಗಿಟ್ಕೊಳ್ಳಿ. ಏನಂದ್ರಿ? ಮೊದಲು ದುಡ್ಡನ್ನ ಒಳಗಿಟ್ಕೊಳ್ಳಿ ಹೇಳ್ತೀನಿ. ಮುನ್ಸ್ವಾಮಿ ಎದ್ದಳಿ. ಮುನ್ಸ್ವಾಮಿ ಇಲ್ಲಿ ನೋಡಿ, ಕಣ್ಬಿಡಿ. ಇಲ್ಲಿ ನೋಡಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಇದು? ಯಾಕ್ರಿ ಹೀಗೆ ಬಿದ್ಕೊಂಡಿದ್ದೀರಾ? ರಾತ್ರಿ ಯಾರೋ 3 ಜನ ಬಂದು ಮೂಗತ್ರ ಕಚ್ಚಿಟ್ಟಿಟ್ರು ಸರ್, ಅಷ್ಟೇ ಗೊತ್ತು. ಆಮೇಲೆ ಏನಾಯ್ತೋ ಗೊತ್ತೇ ಇಲ್ಲ ಸರ್. ಓ ಗಾಡ್. ನೋಡಿ, ನಾನು ಸಾಹೇಬ್ರ ಮನೆ ಹತ್ರ ಬರ್ತೀನಿ, ನೀವೆದ್ದಳಿ. ಸರ್ ಅಯ್ಯೋ ದೇವ್ರೆ. ಸರ್ ಹಲೋ, ಡಾಕ್ಟರ್ ಸ್ಮಿತಾ ಅವರಾ? ನೋಡಿ, ನಾನು ಇನ್ಸ್ಪೆಕ್ಟರ್ ಪಾಟೀಲ್ ಮಾತಾಡೋದು. ಡಾಕ್ಟರ್, ನೀವು ಅರ್ಜೆಂಟ್ ಆಗಿ ಇಲ್ಲಿಗೆ ಬರ್ಬೇಕು. ಎಲ್ಲಿಗೆ ಬರ್ಬೇಕು? ಅದೇ ಇನ್ಸ್ಪೆಕ್ಟರ್ ಆನಂದ್ ಮನೆಗೆ. ಯಾಕೆ? ಮತ್ತೆ ಯಾರನ್ನಾದ್ರೂ ಹೊಡೆದು ಸಾಯಿಸಿದಾರೇನು ನಿಮ್ ಸಾಹೇಬ್ರು? ನೋಡಿ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಡಾಕ್ಟರ್? ಅವ್ರು ಯಾರನ್ನೂ ಹೊಡೆದಿಲ್ಲ, ಅವ್ರನ್ನೇ ಯಾರೋ ಹೊಡೆದಾಕ್ ಹೋಗಿದ್ದಾರೆ. ಬಹುಶಃ ಅವ್ರು ಉಳಿತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ ಡಾಕ್ಟರ್. ಏನು? ಹೌದು ಡಾಕ್ಟರ್, ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರೆ. ನಾನು ಈಗಲೇ ಬರ್ತೀನಿ.
ಬನ್ನಿ ಡಾಕ್ಟರ್. ಹಲೋ, ಎಸ್.ಐ. ಪಾಟೀಲ್ ಮಾತಾಡ್ತಿರೋದು. ಸ್ಟೇಷನ್ ಕಾದರ್ ಬಂದೇನು? ಬಂದ ತಕ್ಷಣ ಸಾಹೇಬ್ರ ಮನೆಗೆ ಕಳಿಸು. ಓಕೆ. ಈಗ ಹೇಗಿದ್ದಾರೆ ಡಾಕ್ಟರ್? ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಲೆಟ್ ಹಿಮ್ ರೆಸ್ಟ್. ಒಂದ್ ನಿಮಿಷ ಬನ್ನಿ. ಡಾಕ್ಟರ್, ಹಿ ಈಸ್ ಆಲ್ ರೈಟ್ ಅಲ್ವಾ? ತುಂಬಾ ಪೆಟ್ಟಾಗಿದೆ. ಅವ್ರನ್ನ ವಾಚ್ ಮಾಡ್ಬೇಕು. ಕೂತ್ಕೊಳ್ಳಿ. ಸದ್ಯ ಜಾಸ್ತಿ ತಲೆಗೆ ನೀಟಾಗಿಲ್ಲ. ಇದೆಲ್ಲ ಹೇಗಾಯ್ತು ಪಾಟೀಲ್? ನಾನು ಇವತ್ತು ಬೆಳಿಗ್ಗೆ ಡ್ಯೂಟಿ ಹೋದಾಗ ಲಾಕಪ್ ಮುರಿದಿತ್ತು. ಬಹುಶಃ ನನಗೆ ಅನ್ಸುತ್ತೆ ಅವ್ರ ಕಡೆಯವರೇ ನಮ್ಮ ಸಾಹೇಬ್ರ ಮೇಲೆ ಅಟ್ಯಾಕ್ ಮಾಡಿರಬಹುದು ಅಂತ. ಅವ್ರು ತಮ್ಮ ಜೀವನದಲ್ಲಿ ಇಷ್ಟ್ಯಾಕ್ ರಿಸ್ಕ್ ತಗೋತಾರೆ? ಏನ್ ಮಾಡ್ತೀರ ಪಾಪ. ಈಸ್ ವೆರಿ ಆನೆಸ್ಟ್ ಮ್ಯಾನ್. ಇಂಥವ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಿಕ್ಕೋದು ತುಂಬಾ ಕಷ್ಟ. ಆದ್ರೆ ಅವ್ರಿಗೇನ್ ಸಿಗತ್ತೆ ಹೇಳಿ? ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಪ್ರೊಟೆಕ್ಷನ್ ಕೊಡಲ್ಲ. ರಾಜಕಾರಣಿಗಳು ಅವ್ರನ್ನ ಕಿತ್ತೆಸಬೇಕು ಅಂತಾರೆ. ಪ್ರೆಸ್ನವರು ಅವ್ರ ಬಗ್ಗೆ ಕೆಟ್ಟಾಗಿ ಬರೀತಾರೆ. ಈವನ್ ನಿಮ್ಮಂತವ್ರು ಅವ್ರನ್ನ ತಪ್ಪಾಗಿ ತಿಳ್ಕೊತೀರ. ಅವ್ರ ಏನ್ ಮಾಡ್ಬೇಕು ಹೇಳಿ? ಈಸ್ ಫೈಟಿಂಗ್ ಎ ಲೋನ್ ಬ್ಯಾಟಲ್. ಅಮ್ಮ ನಾನು ಪುನಃ ಮಧ್ಯಾಹ್ನ ಬರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಕಾಫಿ ಕೊಟ್ಬಿಡಿ. ಆಯ್ತು ಡಾಕ್ಟರ್, ಬನ್ನಿ. ಥ್ಯಾಂಕ್ ಯು. ಹೇ ಕಾದರ್, ಸಾಹೇಬ್ರು ಮಲಗಿದ್ದಾರೆ. ಇವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ, ಸ್ವಲ್ಪ ನೋಡ್ಕೊ. ಬನ್ನಿ. ಗುಡ್ ಮಾರ್ನಿಂಗ್ ಸರ್. ನಾನು ಪಾಟೀಲ್ ಮಾತಾಡೋದು. ಹೇಳಿ ಪಾಟೀಲ್. ಏನು ಲಾಕಪ್ ಹೊಡೆದು ಓಡ್ ಹೋಗಿದಾರ? ಏನು ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್? ಏನ್ ಅನಾಹುತಾರಿ ಇದು? ನಮ್ಮ ಪೊಲೀಸ್ ಮೇಲೆ ಹಲ್ಲೆ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಮಿಸ್ಟರ್ ಪಾಟೀಲ್, ಯು ಪ್ಲೀಸ್ ಟೇಕ್ ಕೇರ್ ಆಫ್ ಅವರ್ ಇನ್ಸ್ಪೆಕ್ಟರ್ ಆನಂದ್. ಡಾಕ್ಟರ್, ಬೇಡ ಬೇಡ, ಹೇಳ್ಬಿಡಿ, ಹಾಗೆ ಮಲ್ಕೊಳ್ಳಿ. ಡಾಕ್ಟರ್, ನೀವಾಗ ಬಂದ್ರೆ? ಈಗ ಬಂದೆ, ನೀವು ಮಲ್ಕೊಳ್ಳಿ ಆನಂದ್. ಹಾ ಡಾಕ್ಟರ್, ಯಾಕೋ ನಿದ್ದೆ ಬಂದಂಗಾಗುತ್ತೆ. ನಿಮ್ಗೆ ತುಂಬಾ ಪೇನ್ ಇದ್ದಿದ್ರಿಂದ ನಾನು ಸೆಡೆಟಿವ್ ಕೊಟ್ಟಿದ್ದೀನಿ. ಆಯ್ತು. ಯು ಸ್ಲೀಪ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಆನಂದ್. ಯು ಶುಡ್ ಹ್ಯಾವ್ ಟೇಕನ್ ರೆಸ್ಟ್. ನನ್ನ ಸಲುವಾಗಿ ನೀವು ಇಡೀ ರಾತ್ರಿ ನಿದ್ದೆ ಕೆಟ್ಟಿದ್ದೀರಾ. ಆಫ್ಟರ್ ಆಲ್, ನಾನು ಒಂದು ಕಪ್ ಕಾಫಿ ಮಾಡಿದೆ ಅಷ್ಟೇ. ಹೌ ಡು ಯು ಫೀಲ್ ನೌ? ಬೆಟರ್ ವಿತ್ ಆಲ್ ಯುವರ್ ಟ್ರೀಟ್ಮೆಂಟ್. ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ನೀವು ನನ್ನ ಉಳಿಸಿದ್ರಿ. ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕಂತ ತಿಳಿತಾ ಇಲ್ಲ. ಆನಂದ್, ಇನ್ಮೇಲೆ ಹೀಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಡಿ. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಡ್ಯೂಟಿ ಎಲ್ಲರೂ ಮಾಡ್ತಾರೆ, ಆದ್ರೆ ಕೆಲವರು ಮನಸ್ಸಿಂದ, ಹೃದಯದಿಂದ ಮಾಡ್ತಾರೆ. ಅದನ್ನ ನೀವು ಮಾಡಿದಿರಿ. ಥ್ಯಾಂಕ್ಸ್ ಆನಂದ್. ಡಾಕ್ಟರ್, ನಾ ಕೆಲವೊಂದು ಅರ್ಜೆಂಟ್ ಕೇಸಸ್ಗಳನ್ನು ಅಟೆಂಡ್ ಮಾಡಬೇಕು. ನಾ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ಬರ್ತೇನೆ.
ಆನಂದ್, ನೀವು ಸ್ವಲ್ಪ ದಿನ ರಜೆ ಯಾಕೆ ಹಾಕಲ್ಲ? ನೀವು ಕೆಲವು ದಿನ ರಿಲ್ಯಾಕ್ಸ್ ಮಾಡಲೇಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಪಾಟೀಲ್. ಹೌ ಆರ್ ಯು ಸರ್? ಓ ಫೈನ್, ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಸಿಡ. ನಿಮಗೆ ಕಾಫಿ ಕೊಡ್ಲಾ? ಬೇಡ, ನಾನು ಈಗ ತಾನೇ ಕುಡ್ಕೊಂಡು ಬಂದೆ. ಪಾಟೀಲ್ ಸರ್, ಮೊನ್ನೆ ಆ ಕಳ್ಭಟ್ಟಿ ರೇಡ್ ಮಾಡಿದ್ವಲ್ಲ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ಬೇಕಾಗಿತ್ತು ಅರ್ಜೆಂಟ್ ಆಗಿ. ತುಂಬಾ ಇಂಪಾರ್ಟೆಂಟ್ ಅದು. ಆ ಲಾಕಪ್ ನಲ್ಲಿದ್ದ ವ್ಯಕ್ತಿನ ಇಂಟ್ರೋಗೇಟ್ ಮಾಡಿದ್ರಾ? ಏನ್ ಹೇಳಿ ಸರ್, ಒಂದೆರಡು ದಿನ ರೆಸ್ಟ್ ತಗೊಳ್ಳಿ ಸರ್, ಆಮೇಲೆ ಎಲ್ಲ ನೋಡೋಣ. ಪಾಟೀಲ್, ನಿಜವಾಗಿ ಹೇಳಿ, ಏನಾದ್ರೂ ಸಮಸ್ಯೆ ಇದೆಯಾ? ಅಂಥದ್ದೇನಿಲ್ಲ ಸರ್. ಮೊದಲು ನೀವು ಹುಷಾರಾಗಿ ಸರ್. ಪಾಟೀಲ್ ಸರ್, ವಾಟ್ಸ್ ದ ಮ್ಯಾಟರ್? ನೀವೇನೋ ಬಚ್ಚಿಡ್ತೀರಾ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ವಾಯ್? ಇದು ಗಂಭೀರ ವಿಷಯ ಅಂತ ಗೊತ್ತಿಲ್ಲ ನಿಮಗೆ? ಗೊತ್ತಿದೆ ಸರ್. ಅದು ಆದ್ರೆ ಏನಾದ್ರೆ? ನೀವು ಎಲ್ಲಾನು ಮುಚ್ಚಿಡ್ತಾ ಇದ್ದೀರಾ. ಈಗ ನನ್ಗೆ ಅನುಮಾನ ಬರ್ತಾ ಇದೆ, ನೀವು ಇದರಲ್ಲಿ ಶಾಮೀಲಾಗಿರ್ಬೇಕು, ಇಲ್ಲಾಂದ್ರೆ ಲಂಚ ತಗೊಂಡಿರ್ಬೇಕು. ನಾನು ಬರ್ತೀನಿ ಸರ್. ಪಟೇಲ್, ನಾನು ಆರ್ಡರ್ ಮಾಡೋ ತನಕ ನೀವು ಹೊರ ಹೋಗಿ ಕುಡ್ದು. ಪಾಟೀಲ್, ನನ್ನನ್ನು ಕ್ಷಮಿಸಿ. ನಾನು ಕೋಪದಲ್ಲಿ ಏನೋ ಅಂದ್ಬಿಟ್ಟೆ. ಐ ಆಮ್ ವೆರಿ ಸಾರಿ.